नमो गुरुभ्यः सर्वोपप्लवरहितप्रज्ञानः ब्रह्मैवाहमस्मि आलयं करुणालयं नमामि भगवत्पादं शङ्करं लोकशङ्करं शङ्कराचार्यं सूत्रभाष्यकृतो वन्दे भगवन्तो पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे सच्चिदानन्दं विधिवर्यं महामतिं वेदवेदान्ततार्किं सद्गुरुं प्रणतोऽस्म्यहम् संयमेन्द्रं सदाश्रयं सद्गुरुं सच्चिदानन्दं भगवाचार्यं समाश्रये श्री सच्चिदानन्देन सरस्वती महासद्गुरुभ्यो नमः श्री भगवो ब्रह्म तद्धपकोदाभ्यो ग्लावो वा मैत्रेयः स्वाध्यायम् उद्वौ राजा अथादशौवो उद्गीतः स्तब्धो बकोदाभ्यो ग्लावो वा मैत्रेयः स्वाध्यायमुद्वौ राजा अतः शौवः उद्गीतः तत् बकः दाल्भ्यः ग्लावः वा मैत्रेयः स्वाध्यायम् उद्वौ राजा ಅಥಾನ ಇನ್ನು ಅಥಾನ ಆದ್ದರಿಂದ ಶವೋದ್ಗೀತವನ್ನು ಹೇಳ್ತೀವಿ ಇನ್ನು ತತ್ ಅಲ್ಲಿ ಬಕೋದಾಲ್ಭ್ಯ ಅಂತ ಅವನು ಗ್ಲಾವೋ ಮೈತ್ರೇಯ ಅಂತ ಇನ್ನೊಂದು ಹೆಸರು ದ್ವಾವಿಷಾಯಣ ಗ್ಲಾವೋ ಮೈತ್ರಿ ಬಕೋದಾಲ್ ದುರ್ಭರ್ಮನ ದಾಲ್ಭ್ಯ ಬಕ ಹೆಸರು ನೀನು ಅವನಿಗೆ ಇವನು ಕೊಟ್ಬಿಡು ಮೈತ್ರೇಯನ ಕೊಟ್ಟು ಗ್ಲಾವೋವಾ ಮೈತ್ರೇಯ ಅವನು ಸ್ವಾಧ್ಯಾಯಕ್ಕಾಗಿ ಊರಿನ ಹೊರಕ್ಕೆ ಹೋದಂತೆ ಯಾವ ಸ್ವಾಧ್ಯಾಯ ಸಾಮ್ಯದವನ್ನ ಗಾನ ಮಾಡೋಕ್ಕೋಸ್ಕರ ಒಂದು ಊರಿನ ಹೊರಗೆ ಕುರುಕ್ಷೇತ್ರ ಮರ ಇದ್ದಾರೆ ಅಲ್ಲಿ ಕಾಲು ಹೊಳೆಯಿಂದ ಕೂತ್ಕೊಂಡಿದ್ದಾನೆ ಹೊಳೆದಾಡಲ್ಲಿ ಕೂತ್ಕೊಂಡಿದ್ದಾನೆ ಅತೀತೆ ಖಂಡೆ ಅನ್ನ ಪ್ರಾಪ್ತಿ ನಿಮಿತ್ತ ಕಷ್ಟಾವಸ್ಥಾ ಉಕ್ತ ಉಚ್ಛಿಷ್ಟ ಪರಿಷಿತ ಭಕ್ಷಣ ಲಕ್ಷಣ ಪರಿಷಿತ ಅತೀತೆ ಖಂಡದ ಕಾಲಖಂಡ ಆಗೋದ ಖಂಡ ಹಿಂದಿನ ಖಂಡದಲ್ಲಿ ಅನ್ನ ಪ್ರಾಪ್ತಿ ನಿಮಿತ್ತವಾಗಿ ಒಂದು ಕಷ್ಟಾವಸ್ಥೆ ಹೇಳಿದ್ರು ಮಠಚಿ ಹತೇಶು ಪುರುಷು ಆಟಕ್ಯಾಸ ಚಾಕ್ರಾನು ಯುದ್ಧಗ್ರಾಮೇ ಪ್ರಧಾನಕೋವಾಸ ಅಂತ ಭಾರಿ ಕಷ್ಟಾವಸ್ಥೆಯಲ್ಲಿದ್ದ ಅನ್ನವೇ ಸಿಗಲಿಲ್ಲ ಒದ್ದಾಡೋಗ್ಬಿಟ್ಟ ಅದು ಅಷ್ಟಾವಸ್ಥೆಯಲ್ಲವನು ಮಾವಟಿಗರ ಉಚ್ಚಿಷ್ಟ ತನ್ನ ಉಚ್ಚಿಷ್ಟ ರಾತ್ರಿ ಕಳೆದದ್ದು ಅಯ್ಯೋ ಅದನ್ನು ತಿನ್ಕೊಂಡು ಯಜ್ಞಕ್ಕೆ ಹೋದ ಅಂತ ಈ ರೀತಿಯಾಗಿ ಒಂದು ಬಹಳ ಕಷ್ಟಾವಸ್ಥೆಯನ್ನ ವರ್ಣನೆ ಮಾಡಿತ್ತು ಸಾ ಮಾಭೂದಿತಿ ಇಂಥ ಕಷ್ಟಾವಸ್ಥೆ ಯಾರಿಗೂ ಬರೋದ್ ಬೇಡ ಅಂತ ಹೇಳಿ ಅನ್ನಲಾಭಾಯ ಅಥ ಅನಂತರಂ ಶೌವಃ ಶುಭಿರ್ದೃಷ್ಟ ಉದ್ಗೀತಃ ಉದ್ಗಾನಂ ಸಾಮ ಅತಃ ಪ್ರಸ್ತೂಯತೆ ಇಂಥ ಕಷ್ಟಾವಸ್ಥೆ ಯಾರಿಗೂ ಬರೋದ್ ಬೇಡ ಅಂತ ಹೇಳಿ ಅನ್ನ ಲಾಭಕ್ಕೋಸ್ಕರಾಗಿ ಇನ್ನು ಮುಂದೆ ನಾಯಿಗಳು ಕಂಡು ಹಿಡಿದಂತಹ ಒಂದು ಸಾಮ ಇದೆ ನಾಯಿಗಳು ಶೌಹ ಉದ್ಗೀತ ಶವಿಹಿ ದೃಷ್ಟ ನಾಯಿಗಳಿಂದ ಕಂಡು ಹಿಡಿಯಲ್ಪಟ್ಟಂತಹ ಒಂದು ಉದ್ಗೀತ ನಾಯಿಗಳು ಅವ್ರು ಕಂಡು ಹಿಡಿದ್ಬಿಟ್ಟು ಒಂದು ಉದ್ಗೀತ ನಾಯಿಗಳಿಂದ ಯಾವ್ದು ದೇವತೆ ನಾಯಿಗಳು ಬದಲಾಯಿತು ಅವ್ರು ಕಳೆದ ಹೋಗುದು ನೋಡಿದೆ ನಾಯಿ ಡಾಕ್ಟರ್ ಹೊಡೆದಾಗ ಅದೇ ಉದ್ಗೀತ ಹೋಗೋದದು ತಲೆ ಮೇಲೆ ಹೋಗುತ್ತೆ ಅದೇ ಶವ ಅಲ್ಲಮ್ಮ ನೋಡಿ ಅಮ್ಮ ಬೇಗ ಬಂದ್ಬಿಟ್ರು ಇದಕ್ಕೂ ಗೊತ್ತಾಯ್ತು ಅಮ್ಮನಿಗೆ ಗೀತ ಆಗ್ತಾ ಇದೆ ಅಂತ ಕೂಗಿದಾಗ ಅದು ಶವೋದ್ಗೀತ ಅಂತ ಅದನ್ನ ಹೇಳ್ತೀವಿ ನೀವು ಆ ಶವೋದ್ಗೀತ ಮಾಡಿ ಅಂತ ನಾ ನಿರ್ಧಾರ ಮಾಡಿದ್ದು ಏನಂದ್ರೆ ಓಂ ನಾಮೋ ವಿಭಾವೋ ದೇವೋ ಅಂತ ಹೇಳ್ತಾ ಇರ್ತದೆ ನಾವು ತಿಂತೀವಿ ಕುಡಿತೀವಿ ದೇವೋ ಹೇಳ್ತಾ ಅದನ್ನ ಅನ್ನಮಿಹ ಅನ್ನಮಾಹಾರ ಅನ್ನಪತೆ ಅನ್ನಮಿಹಾರ ಅನ್ನಮಾಹಾರೋ ಮದಾಹಾರೋ ಕಿಲ ಬಕೋ ನಾಮದಃ ಅಲ್ಲಿ ತತ್ ಅಲ್ಲಿ
ಈ ಬಕ ಅನ್ನುವಂಥ ಹೆಸರಿನಿಂದ ಪ್ರಸಿದ್ಧನಾದವನು. ದಲ್ಭ್ಯಸ್ಯ ಅಪತ್ಯಂ ದಾಲ್ಭ್ಯ. ದಲ್ಭ್ಯ ಅಲ್ಲ, ದಲ್ಭಸ್ಯ. ದಲ್ಭನ ಮಗನಾದನ ದಾಲ್ಭ್ಯ. ಗಾವೋವ ನಾಮದಃ. ಮಿತ್ರಾಯಾಶ್ಚ ಅಪತ್ಯಂ ಮೈತ್ರೇಯ. ಹೆಸರಿನ ಗ್ರಾವ ಅಂತ. ಮಿತ್ರನ ಮಗನಾದ ತಾಯಿ ಹೆಸರು ಮಿತ್ರ, ಅವನ ಮಗನಾದ ಮೈತ್ರೇಯ. ವಾ ಶಬ್ದಶ್ಚಾರ್ಥ. ಅವು ವಾ ಇದು ಮುತ್ತು ಅಂತ ಅರ್ಥ. ವಾ ಶಬ್ದಕ್ಕೆ ಚ ಮುತ್ತು ಅಂತ ಅರ್ಥ. ಅದಾಗಲಿ ಆಪ್ಷನ್ ಅಲ್ಲ, ಮುತ್ತು ಅಂತ ಅರ್ಥ. ಅಂದ್ರೆ ವ್ಯಾಮಿಷ್ಯಾಯಣು ಹಿ ಅಸೌ. ಈ ಇಬ್ಬರಿಗೆ ಸೇರಿದವನಲ್ವೇ ಇವನು. ದ್ವಯೋ ಅಮುಷ್ಯಾಯ ವ್ಯಾಮಿಷ್ಯಾಯಣ. ಇಬ್ಬರಿಗೆ ಸೇರಿದವರಾದ ಈ ಎರಡು ಹೆಸರು ಬಂದಿದೆ. ವಸ್ತು ಹೀಯ ಕ್ರಿಯಾಸ್ವಿ ವಿಕಲ್ಪ ಮತ್ತೆ. ಯಾಕಂದ್ರೆ ಅನ್ಕೋತೀರ ದ್ವಾಮಿಷಾಯಣ ಅಂತ? ಅವನಾದ ಆಗ್ಬಹುದು. ಅಯ್ಯೋ ವಸ್ತು ವಿಷಯದಲ್ಲಿ ಕ್ರಿಯೆಯಲ್ಲಿ ಆಪ್ಷನ್ ಹಾಗೆ ವ್ಯಕ್ತಿ ವಿಚಾರ ಇದು. ಅಲ್ಲಿ ಆಪ್ಷನ್ ವಿಕಲ್ಪ ಹೊಂದಲ್ಲಪ್ಪ. ದ್ವಾಮಿಷಾಯಣ ಇವನಾದ್ರೂ ಆಗ್ಬೋದು, ಅವನಾದ್ರೂ ಆಗ್ಬಹುದು ಅಂತ. ಹಂಗೆ ರೀತಿಯ ಜುಹೋತಿ ಕ್ರಿಯೆಯಲ್ಲಿ ಬರೋ ಹಾಗೇನೆ ಬಕೋದಾದ ಆಗ್ಬೋದು, ಗಾವೋ ಮೈತ್ರಿ ಆಗ್ಬೋದು. ಹಂಗ್ ಮಾಡಕ್ ಬರಲ್ಲ. ವಸ್ತು ವಿಷಯ ಇದು. ವಿನಾಮ ದ್ವಿಗೋತ್ರ ಇತ್ಯಾದಿ ಸ್ಮೃತಿ. ತಸ್ಮಾತ್ ವಿನಾಮ ಬ್ರಾಹ್ಮಣ ಅಂತ ದ್ವಿಗೋತ್ರ ಎರಡು ಗೋತ್ರ ಕೊಟ್ಟವನಾದಾಗ ಸ್ಮೃತಿ ಇದೆ. ಅದನ್ನ ಆಗಿದ್ದಾನೆ. ನಿಶ್ಚಿತ ಉಭಯತಃ ಪಿಂಡಭಾಕ್ತ್ವಂ. ಕಂಡು ಎರಡು ಕಡೆಯಿಂದಲೂ ಪಿಂಡಭಾಗತ್ವ. ಈ ಕಡೆ ತಾಯಿ ಕಡೆಯಿಂದಲೂ ತಂದೆ ಬರುತ್ತೆ, ಅಥವಾ ದತ್ತು ಕೊಟ್ಟ ಕಡೆಯಿಂದ ಇದು ಕಡೆಯಿಂದ ಹೇಳ್ಕೊಂಡು ಪಿಂಡಭಾಗ ಬರುತ್ತೆ. ಏನಾಯ್ತು? ಅವನಿಗೆ 4 ಇಬ್ಬರ ಆಸ್ತಿಯಲ್ಲಿ ಇವನಿಗೆ ಭಾಗ ಬರ್ಬೋದು. ಇಬ್ಬರಿಗೂ ಇವನು ಪಿಂಡವನ್ನು ತಗೊಳ್ಳೋದಕ್ಕೆ ಅಧಿಕಾರ. ಇಬ್ಬರ ಅಂತ ಮಂದಿ ಇರ್ತಾರಪ್ಪ. ಒಬ್ಬನ್ ದತ್ತು ಕೊಟ್ಟಿರ್ತಾರೆ, ಅಣ್ಣ ಹೋಗ್ಬಿಡ್ತಾನೆ. ಇವ್ರಿಗೆ ಮಾಡೋರು ಇವನೇ ಆಗ್ಬೇಕು. ಆಸ್ತಿ ಇದೆ, ಹಾಲು ಅಣ್ಣ ಹಿಂದೆ ತಂದ್ಬಾರ. ಆ ಕಡೆ ಇವಾಗ ನೀನು ನಿಮ್ಮ ಅಣ್ಣ ಇಬ್ಬರಿದ್ದೀರಪ್ಪ, ನೀನು ಯಾರಿಗೂ ದಕ್ಕ ಕೊಟ್ಬಿಡ್ತಾರೆ. ನೀವೇನೋ ಕಾರಣ ನಿಮ್ಮ ಅವ್ರು ನಿಮ್ಮ ಅಪ್ಪ ಅಮ್ಮ ನೀನೇ ಮಾಡ್ಬೇಕು. ಜಾಸ್ತಿ ದಕ್ಕ ಕೊಟ್ಟಿದ್ರೆ ಅವ್ರಿಗೂ ನೀನೇ ಮಾಡ್ಬೇಕು. ಅಪ್ಪ ಅಮ್ಮನ ನಿನಗೆ ಬರುತ್ತೆ. ಎರಡು ಕಡೆ ಪಿಂಡ. ಅದು ನಿನಗೂ ಕೂಡ ನೀನು ಪಿಂಡ ಹಾಕ್ತಾರೆ, ಈಗ ಒಂದು ಪಿಂಡ ಹಾಕ್ತಾರೆ. ಅಣ್ಣ ತಮ್ಮ ಅಂತ ಹೇಳಿ ಪಿಂಡ ಹಾಕ್ಬೋದು ಅವರು. ಬರುತ್ತೆ ಪಿಂಡ ಭಾಗತ್ವ ಎರಡು ಕಡೆಯಿಂದ ಬರುತ್ತೆ ಅಂತ. ಉದ್ಗೀತೆ ಬದ್ಧಚಿತ್ತತ್ವ. ಋಷೌ ಅನಾದರಾದ್ವಾ. ವಾಶಬ್ದ ಸ್ವಾಧ್ಯಾಯಾರ್ಥ. ಋಷಿಯ ವಿಷಯದಲ್ಲಿ ಬಹಳ ಆದರ ಇಲ್ಲ. ಅದು ಉದ್ಗೀತದಲ್ಲಿ ನೆಟ್ಟ ಮನಸ್ಸ ಇದೆ. ಉದ್ಗೀತ ಹೇಳ್ಬೇಕು, ಉದ್ಗೀತ ವಿಚಾರ ಹೇಳ್ಬೇಕು, ಉದ್ಗೀತ ಹೇಳ್ಬೇಕು, ಅದರಲ್ಲಿ ನೆಟ್ಟ ಮನಸ್ಸು. ಆದ್ರಿಂದ ಕೃಷಿಯಲ್ಲಿ ಅನಾದಾಯ ಅವನಾಗಲ್ಲ ಇವರು ಅಂತ ಹಾಗೆ ಹೇಳಿದೆ ಎಂದು ಮಾಡಿ. ಅದು ಆಗ ಭಾಷೆ ಏನಕ್ಕ ಅಧ್ಯಯನಕ್ಕೆ ಬಂದಿದೆ ಅಷ್ಟೇ. ಅಧ್ಯಯನ ಮಾಡುವಷ್ಟೇ, ಇನ್ನೇನು ಪ್ರಯೋಜನ ಇಲ್ಲ. ಅಧ್ಯಯನ ಮಾಡುವಷ್ಟೇ. ಆಗೋವ ಮೈತ್ರಿಯ ಅಧ್ಯಯನ ಮಾಡು. ಸ್ವಾಧ್ಯಾಯಂ ಕರ್ತುಂ ಗ್ರಾಮಾದ್ಯೈ ಉದ್ಭವರಾಜ ಉದ್ಗತವಾನ್. ನಿಯುಕ್ತ ದೇಶಸ್ಥ ಉದಕಾಭ್ಯಾಸ. ಸ್ವಾಧ್ಯಾಯ ಮಾಡಬೇಕು. ಒಂದಷ್ಟು ಭಾಗವನ್ನ ಅದು ಸಾಮಗಾನ ಮಾಡ್ತೀನಿ ಅಂತ ಅನ್ಕೊಂಡು ಗ್ರಾಮದಿಂದ ಹೊರಕ್ಕೆ ಹೊರಟೋದ. ಒಂದು ವಿಯುಕ್ತ ದೇಶ, ವಿಂಗಡವಾದ ಏಕಾಂತವಾದ ದೇಶ. ಆಮೇಲೆ ಜುಳು ನೀರು ಹರಿತಾ ಇತ್ತು, ಪ್ರಸನ್ನ ತಿಳಿಯಾಯಿತು, ಪ್ರೆಸೆಂಟ್ ಆಯ್ತು ವಾತಾವರಣ. ಒಂದು ಬಂಡೆ ಮೇಲೆ ಕೂತ್ಕೊಂಡ, ನದಿ ಹತ್ರ ಪೂರ್ವಾಭಿಮುಖ ಕೂತ್ಕೊಂಡ, ದರ್ಬೆ ಹಾಕೊಂಡ, ನದಿ ಹರಿತಾ ಇತ್ತು. ಚೆನ್ನಾಗಿತ್ತು ವಾತಾವರಣ. ಪ್ರಕೃತಿಯ ಬಹಳ ಕಾಡು ಜಾಗ, ತುಂಬಾ ಚೆನ್ನಾಗಿ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದ. ಮೈತ್ರಿಯ ಬಕುವಾದಾಭ್ಯ ಅಭ್ಯಾಸ. ವಿವಿಕ್ತ ದೇಶ ಉದಕಸ್ಥ ಅಭ್ಯಾಸನ ಸಮೀಪ ಅಂತ. ಉದಕ ದೇಶದ ಸಮೀಪದಲ್ಲಿ ಅಂತ. ಅಲ್ಲಿ ಅಭ್ಯಾಸನ ಕ್ಷಿಪ್ರ ಅಂತ ಅರ್ಥ ಇದೆ. ಇದು ಸಮೀಪ ಅರ್ಥ ಮಾಡಿದ್ದಾರೆ. ಉದ್ಭವರಾಜ ಪ್ರತಿಪಾಲನಂಚಕಾರ ಏಕೋಶನಾಥ್ ಲಿಂಗಾತ್ ಏಕೋಶವು ಋಷಿ. ಇಬ್ಬರಾಗಿದ್ದ. ಬಕೋದಾಲ್ಭ್ಯೋ ಗಾವೋ ಉದ್ಭವ ರಜತುಹು ಪ್ರತಿಪಾಲನ ಚಕ್ರತುಹು ಹಂಗಿರ್ತಿತ್ತು. ಉದ್ಭವರಾಜ ಚಕಾರ ಈ ರೀತಿ ಏಕೋಶನ ಹೇಳಿರೋದ್ರಿಂದ ಭವರಾಜ ಭವ್ರಜಿತುಹೂ ಇಲ್ಲ. ಭವರಾಜ ಏಕೋಶನ, ತ್ರಿಬಾಲ ಚಕಾರ ಏಕೋಶನ, ಚಕ್ರತುಹೂ ಇಲ್ಲ. ಅದೇನಾಯ್ತಿದೋ ಒಬ್ಬರೇ. ಬಕೋದಾಲ್ಭ್ಯ ಗಾವೋ ಮೈತ್ರಿಯ ಇಬ್ರಲ್ಲ.
ಶ್ವೋ ಶ್ವೋದ್ಗೀತ ಕಾಲ ಪ್ರತಿಪಾಲನಾತ್ ಋಷೇಃ ಸ್ವಾಧ್ಯಾಯಕರಣಂ ಅನ್ನಕಾಮನೆಯ ಇತಿ ಲಕ್ಷ್ಯತೆ ಅಭಿಪ್ರಾಯೋತಃ. ನಾಯಿಗಳ ಉದ್ಗೀತ ಕಾಲವನ್ನು ಕಾಯ್ತಾ ಇದೆ ಅಂತವ್ರು. ನಾಯಿಗಳು ಬಂದು ಉದ್ಗೀತ ಮಾಡ್ತಾರೆ, ನಾನು ಜೊತೆ ಸೇರ್ಕೊಳ್ತೀನಿ ಅಂತ. ಆ ಋಷಿಯು ಅದಕ್ಕೆ ಕಾಯ್ತಾ ಇರೋದ್ರಿಂದ ಈ ಸ್ವಾಧ್ಯಾಯವನ್ನು ಮಾಡ್ತಾ ಇರೋದು ಅನ್ನಕಾಮನಾಗಿ. ಸಮೃದ್ಧಿ ಅನ್ನ ಬೇಕು ಮಾರಾಯ. ದೇಶದಲ್ಲಿ ಚೆನ್ನಾಗಿ ಸಮೃದ್ಧಿ. 3 ವರ್ಷಕ್ಕೆ ಆಗೋಷ್ಟು ಅನ್ನ ಇದ್ರೆ 1 ವರ್ಷ ಕ್ಷಾಮ ಆದ್ರೂ ಆಗ್ಲ 2 ವರ್ಷ ಕ್ಷಾಮ. ಆ 1 ವರ್ಷ ಕ್ಷಾಮ ಆಯ್ತು ಬಂತು ಗ್ರಹಚಾರ. ಹಾಗೆ ಸಮೃದ್ಧಿ ಬಿಸಿಯಾಗಿ ಅದನ್ನ ಇದು ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಾರೆ. ಏನ್ ಮಾಡ್ತಿದ್ಯೋ? ಅನ್ನ ಕಾಮನಾಗಿ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತೆ. ತಸ್ಮೈ ಶ್ವಾಶ್ವೇತಃ ಪ್ರಾದುರ್ಬಭೂವ ತಮನ್ಯೇ ಶ್ವಾನಃ ಉಪಸಮೇತ್ಯ ಊಚುಃ ಅನ್ನನ್ನೋ ಭಗವಾನ್ ಆಗಾಯತು ಅಶನಾಯಾಮವಾ ಇತಿ. ತಸ್ಮೈ ಶ್ವಾಹ ಶ್ವೇತಃ ಪ್ರಾದುರ್ಬಭೂವ ತಂ ಅನ್ಯೇ ಶ್ವಾನಃ ಉಪಸಮೇತ್ಯ ಊಚುಃ ಅನ್ನಂ ನಃ ಭಗವಾನ್ ಆಗಾಯತು ಅಶನಾಯಾಮ ವಾ ಇತಿ. ತಸ್ಮೈ ಅಂದ್ರೆ ಆ ಬಕೋದಾದ ಗಾವು ಮೈತ್ರಿಯ ಇದ್ನಲ್ಲ, ಅವನಿಗೆ ಒಂದು ಬಿಳಿ ನಾಯಿ ಕಾಣ್ತಂತೆ. ಅದು ಅದು ಜನ ಮಾಡ್ತಾ ಇದ್ರು, ಒಂದು ಬಿಳಿ ನಾಯಿ ಬಂದಂತೆ. ಅಷ್ಟೇ ಅಲ್ಲ, ಆ ಬಿಳಿ ನಾಯಿ ಜೊತೆಗೆ ಬೇರೆ ಮರಿ ನಾಯಿಗಳು, ಸಣ್ಣ ಸಣ್ಣ ನಾಯಿಗಳು, ಬರೀ ಸಿಕ್ಕ ಮರಿ ಅಲ್ಲ, ಸ್ವಲ್ಪ ಒಂದು 3 ತಿಂಗಳು 4 ತಿಂಗಳು ಓಡಾಡೋದು. ಆ ನಾಯಿಗಳು ಕೂಡ ಇದಾರಿದ್ವು. ಅವಳು ಇದಾರು, ಇದು ಈ ಬಿಳಿ ನಾಯಿ ಬಂದಂತೆ. ಉಪಸಮೇತ್ಯ ಊಚು ಬಂದ್ಬಿಟ್ಟು ಭಗವಾನ್ ಇವನ ಹತ್ರ, ಗಾವು ಮೈತ್ರಿಯ ಬಕೋದಾದ ಹತ್ರ, ಪೂಜ್ಯರೇ ಅನ್ನನ್ನು ಗಾನ ಮಾಡಪ್ಪ ನಮಗೆ ಅಂತ ಅಂದಂತೆ. ನಮಗೆ ಭಗವಂತ ನೀನು ಅನ್ನದಾನ ಮಾಡಬೇಕು, ನಮ್ಗೆ ಹಸಿವಾಗಿದೆ ಎಂದವು ಎಲ್ಲ. ಅಂದು ನಾಯಿಗಳೆಲ್ಲ ತುಂಬಾ ಹಸಿವಾಗಿದೆ, ನಿಮ್ಗೆ ಅನ್ನದಾನ ಮಾಡಿ ಅಂತ ಬಂತು. ಸ್ವಾಧ್ಯಾಯೇನ ತೋಷಿತ ದೇವತಾ ಋಷಿರ್ವಾ ಸ್ವರೂಪಂ ಗೃಹೀತ್ವಾ ಶ್ವಾಶ್ವೇತಃ ಸನ್ ತಸ್ಮೈ ಋಷಯೇ ತದನುಗ್ರಹಾರ್ಥಂ ಪ್ರಾದುರ್ಬಭೂವ ಪ್ರಾದುಶ್ಚಕಾರ. ನೋಡಿದ್ರೆ ನಾಯಿ ಅಷ್ಟು ಮೈಲಿಗೆ ಅಲ್ಲ ಅನ್ಸುತ್ತೆ ಬರೋದು ಅಲ್ಲ. ಅಂದ್ಬಿಟ್ಟು ಇಷ್ಟೆಲ್ಲ ಅವಳು ಉದ್ಗಾರವನ್ನು ಮಾಡುವಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ ಸ್ವಾಧ್ಯಾಯದಿಂದ ಸಂತೋಷಗೊಂಡಂತ ಯಾವುದು ದೇವತೆ. ನಾಯಿ ರೂಪ ಯಾಕೆ ಹಾಕೊಂಡ್ಬರ್ಬೇಕು? ಜಿಂಕೆ ರೂಪ ಹಾಕೊಂಡ್ಬರ್ಬೇಕು. ಒಳ್ಳೆ ಹಂಸ ರೂಪದಿಂದ ನಾಯಿ ರೂಪದ ಶಾಸ್ತ್ರ ನಿಂದೆ ಮಾಡಿದೆ ಅಂದ್ರೆ ನಿಂದೆಗೆ ಅರ್ಥ ಇಲ್ಲ ಅಂತ ಹೇಳಿದ್ರೆ ಅಲ್ವಾ? ಇಂದ್ರ ಹಂದಿ ರೂಪದ ಅದು ಶಾಪದಿಂದ ಬಂದದ್ದು. ತಗೊಂಡಿದ್ದಲ್ಲ ಶಾಪ. ಶಾಪದಿಂದ ಬಂದ ಏನು ಮಾಡಕ್ಕಾಗಲ್ಲ, ಆಪ್ಷನ್ ಇಲ್ಲ. ತಗೊಂಡಿರೋದು ಸ್ವರೂಪಂ ಗೃಹೀತ್ವಾ ನಾಯಿನ ರೂಪವನ್ನು ತಗೊಂಡು ಶ್ವೇತಸ್ಸನ್ ಬಿಳಿ ನಾಯಿ, ಬಿಳಿ ನಾಯಿ ಮಲಿಕಮ್ಮನ ಮನೆ ಇದೆಯಲ್ಲ ಅಂತ ಬಿಳಿ ನಾಯಿ ಬೇಕು ಅಂತ ಹೇಳಿ ಅದು ತೋರ್ಕೊಂಡಂತೆ. ಅದು ಎದ್ಕೊಂಡು ಬಂದಂತೆ ಬಿಳಿ ನಾಯಿ. ಬಂದು ಬಾಲ ಅಲ್ಲಾಡ್ಸ್ಕೊಂಡು ಹೀಗೆ ಮುಖ ಮಾಡ್ಕೊಂಡು ಅವ್ರ ಮುಂದೆ ಹೀಗೆ ಕೂತ್ಕೊಂಡಿತ್ತಂತೆ. ಹೀಗೆ ಮಾಡ್ತಾ ಮಾಡ್ತಾ ಕೂತ್ಕೊಂಡಿದ್ದಂತೆ. ತಮನ್ಯೇ ಶುಕ್ಲಂ ಶ್ವಾನಂ ಕ್ಷುಲ್ಲಕ ಶ್ವಾನಃ ಉಪಸಮೇತ್ಯ ಊಚು ಉಕ್ತವಂತಹ. ಆ ನಾಯಿನ ಅದು ದೊಡ್ಡ ನಾಯಿ, ಅದು ಗಡವ ನಾಯಿ, ದೊಡ್ಡ ನಾಯಿ. ಇನ್ನು ಕ್ಷುಲ್ಲಕ ಸಣ್ಣ ಸಣ್ಣ ಮರ್ಮರಿ ನಾಯಿಗಳು ಅದೊಂದು 5-6 ಎಲ್ಲ ಒಟ್ಟಿಗೆ ಇವತ್ತ ಬಂದ್ಬಿಟ್ಟು ಬಾಲ ಅಲ್ಲಾಡಿಸ್ಕೊಂಡು ಮುಖವನ್ನು ಮಾಡ್ಕೊಂಡು ಇನ್ನು ಮೂಸ್ತಾ ಹತ್ತ ಬಂದ್ಬಿಟ್ಟು ಅವ್ರು ಮಾತಾಡಿದಂತೆ. ಏನ್ ಮಾತಾಡಿದ್ವು? ಅನ್ನನ್ನ ಸ್ತಭ್ಯಂ ಭಗವಾನ್ ಆಗಾಯತು ಆಗಾನೇನ ನಿಷ್ಪಾದಯಿತು ಇತ್ಯರ್ಥಃ. ಭಗವನ್ ಪೂಜಾವಂತನಾಗಿರ್ತಕ್ಕಂತಹ ಗ್ಲಾವೋ ಮೈತ್ರೇಯನೇ ಬಕೋದಾಲ್ಭನೆ ನಮ್ಗೆ ಅನ್ನವನ್ನು ಗಾನ ಮಾಡೋಣವಾಗಲಿ. ಗಾನ ಮಾಡೋದ್ರಿಂದ ಅನ್ನವನ್ನು ಉಂಟು ಮಾಡ್ಕೊಡಿ. ಗಾನ ಮಾಡಿದ್ರೆ ಅನ್ನ ಉಂಟು ಮಾಡ್ಬಿಡ್ತಾ? ಅದೇ ಗಾನಕ್ಕೂ ಅನ್ನಕ್ಕೆ ಏನು ಸಂಬಂಧ? ಗಾನ ಮಾಡಿದ್ರೆ ಮಳೆ ಬಂದ ಸಸ್ಯ ಬಂದ ಅನ್ನ ಅಲ್ಲನಾ. ನಿಮ್ಗೆ ಅನ್ನವನ್ನು ಗಾನ ಮಾಡಿ ಗಾನ ಮಾಡಿ ಅನ್ನವನ್ನು ಉಂಟು ಮಾಡ್ಕೊಡಿದ್ರು. ಮುಖ್ಯ ಪ್ರಾಣಂ ವಾಗಾದಯ ವಾ
ಪ್ರಾಣಮನು ಅನ್ನಭುಜ. ಇಲ್ಲಿ ಏನು ಅಂದ್ರೆ ಮುಖ್ಯ ಪ್ರಾಣ ಬೃಹನ್ ಪಾಂಡುರವಾಸ. ನೀರನ್ನು ಬಿಡ, ನೀರು ಬಿಳಿಯಾಗಿರ್ತದೆ. ಮುಖ್ಯ ಪ್ರಾಣ ಬಿಳಿ ನಾಯಿ, ಪ್ರಧಾನ ಹೆಡ್ ನಾಯಿ, ಹೆಡ್ ನಾಯಿ. ಇನ್ನು ವಾಗಾದಿಗಳು ಕ್ಷುಲ್ಲಕ ನಾಯಿಗಳು, ವಾಕು ಚಕ್ಷು ಶ್ರೋತ ಅದು. ಹಾಗೆ ಮುಖ್ಯ ಪ್ರಾಣವೆಂಬ ಮುಖ್ಯ ಹೆಡ್ ನಾಯಿ, ಪ್ರಧಾನ ನಾಯಿಯನ್ನು, ವಾಗಾದಿಗಳೆಂಬ ಕ್ಷುಲ್ಲಕ ನಾಯಿಯನ್ನು ಅನುಸರಿಸಿ ಪ್ರಾಣ ಅನ್ನಭುಜ, ಅನ್ನವನ್ನು ತಿನ್ನುವಂಥವ್ರು. ಬಿಳಿ ನಾಯಿ ಯಾವ್ದು ಗೊತ್ತಿನ? ಮುಖ್ಯ ಪ್ರಾಣ. ಸಣ್ಣ ಸಣ್ಣ ನಾಯಿಗಳು ವಾಗಾದಿ ಇಂದ್ರಿಯಗಳು, ಬಲಿದ ಭಾಷೆಗಳು, ಒಳ್ಳೆ ನಾಯಿಗಳು ಪರಿತೋಷಿತಾಸಂತಹ ಅನುಗಣ್ಯೂ ಏನಂ ಸ್ವರೂಪಂ ಆದಾಯ ಇತಿ ಯುಕ್ತಮೇನಂ ಪ್ರತಿಭತ್ವಂ. ಸ್ವರೂಪಂ ಆದಾಯ, ನಾಯಿ ರೂಪವನ್ನು ತೆಗೆದುಕೊಂಡು ಸ್ವಾಧ್ಯಾಯದಿಂದ ಸಂತೋಷಗೊಂಡಂತಹ ದೇವತೆಗಳು ಅನುಗ್ರಹ ಮಾಡಬೇಕು ಅಂತ ಹೇಳಿ ಈ ರೀತಿಯಾಗಿ ಬಂದು ಅಂತ ತಿಳ್ಕೊಳ್ಳೋದು ಕರೆಕ್ಟು. ಯಾಕಂದ್ರೆ ಬೀದಿ ನಾಯಿಗೆ ಏನು ಗಾನ ಮಾಡೋದಪ್ಪ, ಅದಕ್ಕೇನು ಮಾಡಕ್ಕಾಗಲ್ಲ. ಯಾವುದೋ ಒಂದು ದೇವತೆ ಇವನ ಸ್ವಾಧ್ಯಾಯದಿಂದ ಸಂತೋಷಗೊಂಡದ್ದಾಗಿ ನೀವು ಅನುಗ್ರಹ ಮಾಡಬೇಕು ಅಂತ ಹೇಳಿ ನಾಯಿ ರೂಪ ನಾಯಿ ರೂಪ ತಗೊಂಡು ಈ ರೀತಿ ಬಂದು ಅಂತ ಅರ್ಥ ಮಾಡೋದು ಕರೆಕ್ಟ್ ಆಗತ್ತೆ ಹೊರತು ಬರೀ ಬೀದಿ ನಾಯಿ, ಕ್ಷುಲ್ಲಕವಾದ ನಾಯಿ ಬಂದ್ಬಿಟ್ಟು ಅವ್ರು ಹೇಳಿದ್ರು ಗಾನ ಮಾಡಿದ್ರು ಅಂತಂದ್ರೆ ಹೊಂದಲ್ಲ ಅಂತ ಭಾಷೆಗಾರರು ಈಗ ಅರ್ಥ ಮಾಡ್ತಿದ್ದಾರೆ. ಅಶನಾಯಾಮ ವೈ ಬಭುಕ್ಷಿತಾಸ್ಮೋ ವೈ ಇತಿ. ಯಾಕೆ ಹೋದ್ರು? ಬಹಳ ಹಸಿವಾಗಿದೆ ಸ್ವಾಮಿ, ತಿನ್ಬೇಕು ಅಂತ ಆಗ್ತಾ ಇದೆ, ಆಸೆ ಆಗ್ತಾ ಇದೆ, ಏನಾದ್ರು ಗಾನ ಮಾಡಿ ಸಣ್ಣ ಪಟ ತಿನ್ಬೇಕು, ಬಕ್ಕ ತಿನ್ಬೇಕು, ಹಸಿವಾಗಿದೆ ಅಂತಂದ್ರು. ತಾನ್ ಹೋವಾಚ ಇಹೈವ ಮಾ ಪ್ರಾತರ್ಭಮೀಯಾತೇತಿ ತದ್ಧವಕೋದಾದ್ಯೋ ಗಾವೋ ವಾಮೇತೆ ಪ್ರತಿಪಾಲಯಾಂಚಕಾರ. ತಾನ್ ಹ ಉವಾಚ ಇಹ ಏವ ಮಾ ಪ್ರಾತಃ ಉಪಸಮೀಯಾತ ಇತಿ ತತ್ ಹ ಬಕಃ ದಾಲ್ಭ್ಯಃ ಗ್ಲಾವಃ ವಾ ಮೈತ್ರೇಯಃ ಪ್ರತಿಪಾಲಯಾಂಚಕಾರ. ತಾನ್ ಹೋವಾಚ, ಅವ್ರನ್ನ ಕುರಿತು ಹೇಳ್ದ. ಯಾರು ಹೇಳಿದ್ದು? ಬಿಳಿ ನಾಯಿ. ಬಿಳಿ ನಾಯಿ ಯಾರನ್ನ ಕುರಿತು ಹೇಳಿದ್ದು? ಕ್ಷುಲ್ಲಕ ನಾಯಿಯನ್ನ. ಗಾವ ಮೈತ್ರೇಯ ಹೇಳಿದಲ್ಲ, ಬಕೋದಾಲ್ಭ್ಯ ಹೇಳಲಿಲ್ಲ. ಬಿಳಿ ನಾಯಿ, ಹೆಡ್ ನಾಯಿ ಇತ್ತಲ್ಲ, ಹೆಡ್ ನಾಯಿ ಮುಖ್ಯ ಪ್ರಾಣ ವಾಗಾದಿಗಳನ್ನು ಕುರಿತು ಹೇಳ್ದ. ಇಹೈವ ಮಾ, ಇಲ್ಲಿಯೇ ಮಾ ಪ್ರಾತ, ಮಾ ನನ್ನ ಕುರಿತು ಪ್ರಾತಃ ನಾಳೆ ಬೆಳಗ್ಗೆ ಉಪಸಮೀಯಾತ, ಯಾತ ಉಪಸಮೀಯತ ಅನ್ನಬೇಕು. ಉಪಸಮೀಯಾತ ಆಗಲ್ಲ, ಉಪಸಮೀಯತ, ಉಪಸಮೀಯತ ದೀರ್ಘವ ಛಾಂದಸ. ಉಪಸಮೀಯತ ನಮಗೆ ಸಮೀಪಕ್ಕೆ ಬನ್ನಿ ಎಂಬುದಾಗಿ ಈ ರೀತಿ ಹೇಳ್ದ. ಅದನ್ನು ಕೇಳಿಸ್ಕೊಂಡ ಬಕೋದಾಲ್ಭ್ಯ ಗಾವು ಮೈತ್ರೇಯ. ಅವನು ಪ್ರತಿಪಾಲಯಾಂಚಕಾರ, ಕಾಯ್ತಾ ಕೂತಿದ್ದಂತೆ. ಮಾನಸ ನಾಳೆ ಏನ್ ಗಾನ ಮಾಡ್ತಾರೆ ನೋಡೇ ಬೇಡ ಅಂತ. ಏಮುಕ್ತೋ ಶ್ವಾಶ್ವೇತಃ ಉವಾಚ ತಾನ್ ಕ್ಷುಲ್ಲಕಾನ್ ಶುನಃ. ಈ ರೀತಿ ಹೇಳಿದುಕೊಂಡಂತಹ ಆ ಬಿಳಿ ನಾಯಿ ಆ ಕ್ಷುಲ್ಲಕವಾದಂತಹ ಸಣ್ಣ ಸಣ್ಣ ನಾಯಿಗಳಿಗೆ ಈ ರೀತಿ ಹೇಳಿದಂತೆ. ಯೈವ ಅಸ್ಮಿನ್ನೇವ ದೇಹೇ ಮಾಂ ಪ್ರಾತಃ ಪ್ರಾತಃ ಕಾಲೇ ಉಪಸಮೀಯಾತ ಇತಿ ಛಂದಃ. ಇಲ್ಲಿಯೇ ಈ ಜಾಗದಲ್ಲಿಯೇ ಈ ದೇಶದಲ್ಲಿಯೇ ನಾಳೆ ಬೆಳಗ್ಗೆ ಬಂದು ಕೂತ್ಕೊಳ್ರಪ್ಪ, ನಾಳೆ ನಿಮ್ಗೋಸ್ಕರ ಅನ್ನಗಾನ ಮಾಡ್ತೀನಿ. ಇವಾಗ ಟೈಮ್ ಆಯ್ತು, ಯಾಕೆ ಮಧ್ಯಾಹ್ನ ಪರದಲ್ಲಿ ಮಧ್ಯಾಹ್ನ ನಂತರ ಗಾನ ಮಾಡೋದಿದೆ. ಆಯ್ತಿನ ಅಭಿಮುಖ ಆಗಲ್ಲ, ಆಯ್ತಿನ ಅಭಿಮುಖ ಗಾನ ಮಾಡಬೇಕು. ಅಪೂರ್ವದಲ್ಲಿ ಆಯ್ತ ನಿಜವಾಗ್ತಾ ಇರೋದು ನೋಡ್ಕೊಂಡು ಗಾನ ಮಾಡೋದು. ಮಧ್ಯಾಹ್ನ ಹಿಂದೆ ಬಂದ್ಬಿಟ್ರೆ ಗಾನ ಮಾಡೋದಾಗಲ್ಲ, ಹಿಂಗೆ ಪಶ್ಚಿಮತ್ಕೋಬಹುದು. ಉಪಸಮೀಯಾತ ದೈರ್ಘ್ಯಂ ಛಾಂದಸಂ ಉಪಸಮೀಯಾತ ಇತಿ. ಉಪಸಮೀಯಾತ ಅಂತ ದೀರ್ಘ ಇದೆಲ್ಲ ಈಗ ಬಹಳ ಛಾಂದಸ ವೈದಿಕ ಪ್ರಯೋಗ ಅಂತ ಮಾಡ್ಕೊಳ್ಳಿ. ಅಥವಾ ಪ್ರಮಾದ ಪಾಠವ, ವೈದಿಕರು ಹೇಳ್ಕೊಂಡ್ ಬಂದ್ಬಿಟ್ಟಿದ್ದಾರೆ ತಪ್ಪಾಡಿ. ಹಾಗೆ ಆಶಿಷ್ಟೋ ದೃಢಿಷ್ಠೋ ಬಲಿಷ್ಠ
ಧ್ಯಾಯಿಕಃ ಅಂತ ಧ್ಯಾಯಿಕಃ ಆಶಿಷ್ಟೋ ದೃಢಿಷ್ಟೋ ಇದೆಲ್ಲ ಪ್ರಮಾದ ಪಾಠ ಅಂತ ಮಾಡ್ಕೊಳ್ಳಿ. ಇಲ್ಲ ಛಾಂದಸ ಪಾಠ. ಪ್ರಮಾದ ಪಾಠ ಅಂದ್ರೆ ತಪ್ಪ ಹೇಳ್ಕೊಂಡ್ಬಿಟ್ಟಿದ್ದಾರೆ ಗೊತ್ತೇ ಆಗಿಲ್ಲ ಅಂತ. ಅದ ವೈದಿಕದಲ್ಲಿ ಹಾಗೆ ರೂಪ ಇದೆ, ಏನ್ ಮಾಡಕ್ಕಾಗಲ್ಲ. ಅದನ್ನ ನಾವು ಇದು ಹಾಗೆ ಅಧ್ಯಯನ ಮಾಡ್ಬೇಕು, ಅರ್ಥ ಹಿಂಗ್ ಮಾಡ್ಕೋಬೇಕಷ್ಟೆ. ಯಾವ್ದು ಭಾಷೆ? ಛಾಂದಸ ಭಾಷೆ. ಆಯ್ತು, ಹಾಗೆ ಪ್ರಮಾದ ಪಾಠ ಒಂದು ಭಾಷೆಗಳು ಭಾರಿ ಎದುಗಾರಿಕೆ. ತಪ್ಪ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಭೂತಾನುಪ್ಯೇತಿ ಪಂಚವೈ ಭೂತಾನುತ್ಯೇತಿ ಪಂಚವೈ ಅಂತ ಮನಸ್ಸು ಇದೆ. ಭೂತಾನುತ್ಯೇತಿ ಪಂಚವೈ ಪಾಠ ಮಾಡ್ತಾರೆ ಭಾಷಿಕರು. ಒಂದು ಪ್ರಮಾದ ಪಾಠ. ಭೂತಾನುಪ್ಯೇತಿ ಪಂಚವೈ. ಅಪ್ಯೇತಿ ಅಂತ ಹೇಳ್ಬೇಕಂದ್ರೆ ಅತ್ಯೇತಿ ಅಲ್ಲ. ಪಂಚಭೂತ ನೀರು ಹೋಗಕ್ಕಾಗಲ್ಲ, ಪಂಚಭೂತ ಒಳಗಾಗ್ಬೇಕು. ಪ್ರಮಾದ ಪಾಠ ಅತ್ಯೇತಿ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಮನುಸ್ಮೃತಿ ಪಾಠ ಹೀಗೆ ಇರ್ಬೇಕು ಅಂತ ಶಂಕರಾಚಾರ್ಯ ತೀರ್ಮಾನ ಮಾಡಿದ್ದಾರೆ. ಪ್ರಾತಃ ಕಾಲ ಕರಣಂ ತತ್ಕಾಲೇವ ಕರ್ತವ್ಯಾರ್ಥಂ. ಯಾಕೆ ಈಗಲೇ ಮಾಡ್ಬೋದಾಗಿತ್ತಲ್ಲ, ನಾಳೆ ಬೆಳಿಗ್ಗೆ ಯಾಕೆ ಅಂದ್ರೆ ಆ ಕಾಲದಲ್ಲೇ ಇದನ್ನ ಗಾನ ಮಾಡ್ಬೇಕಂತೆ. ಈ ಅನ್ನಕ್ಕೋಸ್ಕರ ಗಾನ ಮಾಡೋ ಟೈಮ್ ಅದೇ. ಯಾಕೆ ಹೇಳಿ? ಅದೇ ಅನ್ನದ ಶಿವಾ ಸವಿತು ಅಪರಾಹ್ಣೆ ಅನಾಭಿಮುಖ್ಯ. ಪೂರ್ವಾಭಿಮುಖವಾಗಿ ಗಾನ ಮಾಡಬೇಕು. ಅನ್ನವನ್ನು ಕೊಡುವಂತಹ ಸೂರ್ಯ ಸಾಯಂಕಾಲ ಅಪರಾಹ್ನದಲ್ಲಿ ಆ ಕಡೆ ಹೋಗ್ಬಿಟ್ಟಿರ್ತಾನೆ, ಗಂಡು ಕಡೆ ಹೋಗ್ಬಿಟ್ಟಿರ್ತಾನೆ, ಬೆನ್ ಕಡೆ ಹೋಗಿರ್ತಾನೆ. ಅಂತ ಕಡೆ ಹೆಂಗ್ ಗಾನ ಮಾಡೋದು? ಆಗಲ್ಲ. ಅನ್ನವನ್ನು ಕೊಡುವಂತಹ ಸೂರ್ಯ ಮುಂದಿದ್ರೆ ಅವ್ರು ನೋಡ್ಕೊಂಡು ಗಾನ ಮಾಡ್ಬೋದು. ಹಿಂದಿದ್ಬಿಟ್ಟು ಹೀಗೆ ಹೇಳ್ಬಿಟ್ರೆ ಇವತ್ತ ಹಿಂಗ್ ನೋಡ್ಕೊಂಡು ಮಾತಾಡಿದ್ರೆ ಕುಮಾರ್ ಅಂತ ಹೆಂಗಾಗುತ್ತೆ? ಕುಮಾರ್ ಅಂತ ಹೇಳಿ ಇವತ್ತ ಇದ್ಕೊಂಡು ಮಾತಾಡಿದ್ರೆ ಹೆಂಗ್ ತಪ್ಪಾಗುತ್ತೆ? ಹಾಗೆ ಅನ್ನ ಕೊಡೋದು ಯಾರೋ ಮುಖ ನೋಡ್ಕೊಂಡು ಹೇಳಿದ್ರೆ ಸೂರ್ಯ ಕೊಡಲ್ಲ ಅನ್ನ. ಅದು ನಾಳೆ ಬೆಳಗ್ಗೆ ಬರ್ರೆ ಸೂರ್ಯೋದಯಾಗಿ ಇನ್ನೂ ಆಗ್ತಾ ಬೇರೆ ಬರ್ತಾ ಹಬ್ಬ ಹೇಳ್ಕೊಂಡು ಅನ್ನಪತೇ ಅನ್ನಮ್ಯ ಆಹಾರ ಆಹಾರ ಅನ್ನ ಮಹಾವೋ ಅಂತ ಹೇಳ್ಬೋದು. ಅಪರಾಹ್ನದಲ್ಲಿ ಆಭಿಮುಖ್ಯತೆ ಇಲ್ಲವಾದ್ದರಿಂದ ಅನಾಭಿಮುಖ್ಯ, ಆಭಿಮುಖ್ಯತೆ ಇಲ್ಲ, ಆಕೆ ಹೋಗ್ಬಿಟ್ಟಿರ್ತಾನೆ. ಯಾರೋ ಅನ್ನವನ್ನು ಕೊಡುವಂತಹ ಸಮಿತರು ಅದನ್ನ ಆ ಕಾಲದಲ್ಲಿ ಪ್ರಾತಃ ಕಾಲದಲ್ಲಿಯೇ ಗಾನ ಮಾಡ್ಬೇಕು ಅಂತ. ತತ್ತೈವ ಬಕೋ ಜಾಲ್ಭ್ಯ ಗ್ರಾಭುವ ಮೈತ್ರೇಯ ಋಷಿ ಪ್ರತಿಪಾದಯಾಂಚಕಾರ ಪ್ರತೀಕ್ಷಣ ಕೃತವಾನ್ ಇತ್ಯರ್ಥಃ. ತತ್ರ ಅಲ್ಲಿ ಹೋಗಿದ್ದಾನೆ ಅಂತ ಹೇಳ್ಬಿಟ್ಟು ಅವನು ಹಿಂದಿನ ದಿನ ಮಾನೇ ದಿನ ಅಲ್ಲೇ ಕಾಯ್ತಾ ಕೂತ್ಕೊಂಡಿದ್ದಂತೆ. ಎದ್ದೇ ಹೋಗುದಿಲ್ಲ. ರಾತ್ರಿ ಎಲ್ಲ ಅಲ್ಲೇ ತೂಕೊಳಿಸಿದಾನೋ, ಅಲ್ಲೇ ಬಂಡೆ ಮೇಲೆ ಮಲ್ಕೊಂಡು ಎದ್ದು ಬೇಗ 5:30 ಎದ್ದು ಅಲ್ಲೇ ನದಿ ಸ್ನಾನ ಮಾಡಿ ಅದೇ ಬಟ್ಟೆ ಹೆಣ್ಕೊಂಡು ಅಲ್ಲಿ ಹರಕೊಂಡು ಏನೋ ಮಾಡಿದ. ಬೇಸಿಗೆ ಕಾಲ ಕಾಣ್ತಾ ಬೇಗ ಒಣಗಿದೆ, ಸೆಕೆ ಇತ್ತು. ಕೊಪ್ಪಳಿಸಲು ಇದ್ದ ಯಾರು ಇಲ್ವಲ್ಲ, ಏನ್ ತೊಂದರೆ ಕಚ್ಚೆಲ್ಲ ಹಾಗೆ ತೇಹ ಯಥೈವೇಹ ಬಹಿಷ್ಪಮಾನೇನ ಸ್ತೋಷ್ಯಮಾಣಾಃ ಸುರಬ್ಧಃ ಸರ್ಪಂತಿ ಏವಂ ಆಸಸೃಪುಃ ದೇಹ ಸಮುಪವಿಶ್ಯ ಹಿಂ ಚಕ್ರುಃ. ದೇಹ ಯಥೈವೇಹ ಬಹಿಷ್ಪಮಾನೇನ ಸ್ತೋಷ್ಯಮಾಣಾಃ ಸುರಬ್ಧಾಃ ಸರ್ಪಂತಿ ಏವಮೇವ ಅಸುಸೃಪುಃ ದೇಹ ಸಂಭವಿಷ್ಯ ಹಿಂ ಚಕ್ರುಃ. ದೇಹ ಯಥಾ ಏವ ಇಹ ಬಹಿಷ್ಪಮಾನೇನ ಸ್ತೋಷ್ಯಮಾಣಾಃ ಸಗೋರಬ್ಧಾಃ ಸರ್ಪಂತಿ ಏವಂ ಏವ ಆಸಸೃಪುಃ ದೇಹ ಸಂ ಉಪವಿಶ್ಯ ಹಿಂ ಚಕ್ರುಃ. 9 ಪವಮಾನ ಮಾಡ್ತಾರೆ ಬಹಿಷ್ಪಮಾನದಲ್ಲಿ. ಅವರು ಹೇಗೆ ಇಲ್ಲಿ ಬಹಿಷ್ಪಮಾನ ಅಂತ ಒಂದು ಇದು ದೃಷ್ಟಾಂತ. ಮಾಧ್ಯಂದಿನಿ ಬಹುಮಾನ ಬಹಿಷ್ಪಮಾನದಲ್ಲಿ ಮಾಧ್ಯಂದಿನ ಬರ್ತಾರೆ. ಬಹಿಷ್ಪಮಾನದಲ್ಲಿ ಸಗುರಬ್ಧ ಹಾಗೆ ಒಬ್ಬೊಬ್ಬರು ಕಚ್ಚೆ ಒಬ್ಬರು ಹಿಡ್ಕೊಂಡು ಹೀಗೆ ಮಾರ್ಜಾಗ ಹಿಡ್ಕೊಂಡು ಹೋಗಿ ಹೀಗೆ ಬಂದು ಇಲ್ಲಿ ಬಂದು ಕೂತ್ಕೊಳ್ತಾರೆ. ಹಿಂಸೆ ಮಾಡ್ತಾರೆ. ನೋಡಿದ್ರಾ? ಮುಂಚೆ ಯಜಮಾನ ನೀರು ಹೇಳ್ಕೊಟ್ಟಿರ್ತಾರೆ, ಬಸ್ ಹೇಳ್ಕೊಟ್ಟಿರ್ತಾರೆ. ಕೊನೆ ಮುಂದೆ ಒಬ್ಬರು ಎಲ್ಲ 16 ಜನರು ಕೂಡ ಒಬ್ಬೊಬ್ರು ಕಚ್ಚೆನ ಹಿಡ್ಕೋಬೇಕು. ಹಿಂಗಡೆ ಕಚ್ಚೆ ಮುಂಚೆ ಹೊಟ್ಟಿರ್ತಾರಲ್ಲ, ಕಚ್ಚೆ ಬಿಡಬಾರ್ದು. ಕಚ್ಚೆ ಹಿಡ್ಕೊಂಡು ಎಲ್ಲ ರೌಂಡ್ ಸುತ್ಕೊಂಡ್ ಬಂದ್ಬಿಟ್ಟು ಹೌದು. ದಬಿಜ್ಯುತ ಅದು ಮಂತ್ರ. ದಬಿಜ್ಯುತ ಪವ ಸ್ವಭಾವ ಅದೊಂದು. ಇದೊಂದು ಉಪಾಸ್ಮಿ ಗಾಯಕಾನ ಅವಮಾನ ಎಂದವೇ
ಅಭಿದೇವಾಂ ಯಕ್ಷತೆ ದೇವನ್ ದೇವಾಯ ದೇವಯು ಅದನ್ನ ಬರೋದೇ ಇಲ್ಲ ಹೇಳ ವಾಸ್ಮಿ ಗಾಯಕಾನ ಪವಮಾನ ಎಂದವೇ ಅಭಿದೇವಾಂ ಯಕ್ಷತೆ ದೇವನ್ ದೇವಾಯ ಬರಲ್ವಾ ಯಾಕೆ ಎಲ್ಲ ಮರ್ಕೊಂಡ್ಬಿಟ್ಟ ಅದ್ ಬೇರೆ ಅದು ಮಂತ್ರ ಪ್ರತೀಕ ಅದು ಅವನೇನು ಯೋಜನೆ ಬರೋದೇ ಯೋಜನೆ ಪವಸ್ವಾದ 3 ಮಂತ್ರ 3 ಸ್ವಿಚ್ ಮಾಡ್ತಾರೆ 9 ಮಾಡ್ತಾರೆ 3 ಆ ಮಂತ್ರ ಗಾನ ಮಾಡ್ಕೊಂಡು ಬಂದ್ಬಿಟ್ಟು ಸ್ವಲ್ಪ ಹೇಗೆ ಈ ಸೋಮಯಾಗದಲ್ಲಿ ಸಗುರಬ್ಧಾಹದಿನ ಪರಸ್ಪರ ಮುಟ್ಕೊಂಡು ಅಥವಾ ಹಿಡ್ಕೊಂಡು ಹಿಡ್ಕೊಂಡು ಹೋಗ್ತಾರೆ ಸ್ವಲ್ಪ ಏಮೇವ ಈ ನಾಯಿಗಳು ಆ ಹೆಡ್ ನಾಯಿ ಇತ್ತಲ್ಲ ಬಿಳಿ ನಾಯಿ ಅದ್ರ ಬಾಲವನ್ನ ಹಿಂದಿನ ನಾಯಿ ಕಚ್ಕೊಂತು ಆ ಹಿಂದಿನ ನಾಯಿ ಬಾಲವನ್ನ ಅದ ಹಿಂದಿನ ನಾಯಿ ಅದ ಹಿಂದಿನ ಮೇಲೆ ಹೀಗೆ 4-5-6 ನಾಯಿಗಳು ಒಬ್ಬೊಬ್ರು ಬಾಲವನ್ನ ಕಚ್ಕೊಂಡು ಸುಸ್ಕೊಂಡ್ ಬಂದು ಇವನ ಹತ್ರ ಬಂದು ಕೂತ್ಕೊಂಡು ಗಾವ ಮೈದ ಕೂತ್ಕೊಂಡು ಪೂರ ಕೂತ್ಕೊಂಡು ಶುರು ಮಾಡ್ಕೊಂಡು ಗಾನ ಮಾಡಿ ಓ ಮದಾಮೋ ಮಾತ್ರ ಅಲ್ಲ ಅದು 3 ಕೃಷ್ಟ ಪ್ರಥಮ ಇದೆಯೋ ಅದು ಹೇಳ್ತಾ ಇದೆ ಕೃಷ್ಟ ಇದು ಪ್ರಥಮ ಮಧ್ಯಮ ದ್ವಿತೀಯ ತೃತೀಯ ಇದು ಮಾಡ್ತಾರೆ ಇದು ಗಾನ ಮಾಡ್ತಾರೆ ಕೊಟ್ರೆ ಅವನು ಹಮ್ಮಿದಿಗಳು ನಮ್ಗೆ ಬರಲ್ಲ ಅದು ಕಂಠ ಇಲ್ಲೇ ಇಲ್ಲ ಹಾಗಂತೂ ಕೇಳಲೇಬೇಡ ಕಂಠ ಇದ್ಬಿಟ್ಟಿದ್ದು ನಾವು ವೇದಾಂತಕ್ಕೆ ಬರ್ತಿದ್ದೆ ಕಂಠ ಇದ್ದಿದ್ದೆ ನಾವು ಕೂಡ ಸಂಗೀತ ಕಡೆ ಹೋಗ್ಬಿಟ್ಟು ಇದೇನೋ ರಂಪ್ ಆಗ್ತಿತ್ತು ಏನು ಮಾತಾಡ್ತಿದ್ದೀನ ಏನು ಒಳ್ಳೆ ಇದದ್ದೇ ಹೋಗಿ ಮಾತಾಡ್ತಿದ್ವು ಉಪದೇಶ ಮಾಡ್ತಾ ಇರುವಾಗ ವೀಣಾ ಗಾಯತ್ರಿ ಎಲ್ಲಾ ಶಬ್ದ ಒಂದೇ ಶಬ್ದ ಅನ್ನೋ ತರ ಪರಮಚಿಂತಾಮಣಿ ಎಲ್ಲ ಇದ್ರಲ್ಲೇ ಬೃಹಣಗಳೇ ಇದೆ ಅಷ್ಟೇ ತೇಶ್ವಾನಃ ತತ್ರೈವಾಗತ್ಯ ಋಷೇಃ ಸಮಕ್ಷಂ ಯಥೈವ ಇಹ ಕರ್ಮಣಿ ಬಹಿಷ್ಪಮಾನೆ ಸ್ತೋತ್ರೇಣ ಪೋಷ್ಯಮಾನಾಃ ಉದ್ಗಾತಿ ಪುರುಷಾಃ ಸಂರಬ್ಧಾಃ ಸಂಲಗ್ನಾಃ ಅನ್ಯೋನ್ಯಮೇವ ಸರ್ಪಂತೆ ಏವಂ ಮುಖೇನ ಅನ್ಯೋನ್ಯಸ್ಯ ಪುಚ್ಛಂ ಗೃಹೀತ್ವಾ ಆಸಸಿದ್ಭೂತವಂತಃ ಹೇಗೆ ಈ ಯಜ್ಞದಲ್ಲಿ ಬಹಿಷ್ಪವಮಾನ ಸ್ತೋತ್ರ ಮಾಡಬೇಕಾದಾಗ ಇನ್ನೇನು ಸ್ತೋತ್ರ ಮಾಡಬೇಕು ಅನ್ನೋ ಸಮಯದಲ್ಲಿ ಉದ್ಗಾಸವೇ ಮದುವಾಗಿರ್ತಕ್ಕಂಥ ಪುರುಷರು ಉದ್ಗಾತ ಪುರುಷರು ಸಂರಬ್ಧ ಅಂದ್ರೆ ಸಂಲಗ್ನ ಅಂದ್ರೆ ಒಬ್ರು ಹಿಡ್ಕೊಂಡು ಅಂತೆ ಅಂದ್ರೆ ಹಿಂದ್ಗಡೆ ಕಚ್ಚೆನ ಹಿಡ್ಕೊಂಡಿರ್ತಾರೆ ಒಬ್ಬರು ಎಲ್ಲರ ಕಚ್ಚೆಯನ್ನು ಒಬ್ಬೊಬ್ರು ಹಿಡ್ಕೊಂಡು ಹೋಗ್ತಾರೆ ಕಚ್ಚೆ ಪಂಚೆ ಕಚ್ಚೆ ಒಳಗಿನ ಕಚ್ಚೆ ಅಲ್ಲ ಪಂಚೆ ಕಚ್ಚೆಯನ್ನ ಒಬ್ಬೊಬ್ರು ಹಿಡ್ಕೊಂಡು ಸಮೃದ್ಧ ಅಂದ್ರೆ ತಗೊಳ್ಕೊಂಡು ತಿರ್ಕೊಂಡು ಹೋಗ್ತಾರೆ ಉದ್ಗಾತ ಪುರುಷರು ಹೇಗೆ ಹೋಗ್ತಾರೋ ಅನ್ಯ ಸರ್ಪಂಥಿ ಯಾವ ರೀತಿ ಇಲ್ಲಿ ಹೋಗಿ ನೋಡಿಲ್ಲ ಸೋಮಯಾಗದಲ್ಲೇ ಸೋಮಯಾಗದ ಹಾಗೆ ಮಾಡ್ತಾರೆ ಒಳಗೊಂದು ಹಾಕು ಹೀಗೆ ಹಾಕ್ತಾರೆ ಕೈಗೆ ಹಾಕೊಂಡು ನಮ್ಮ ಪ್ರಸನ್ನ ನೋಡ್ಬಿಟ್ಟಿದೆ ಚೆನ್ನಾಗಿ ನೋಡಿ ಇವರಿಗೆ ನಾಯಿಗಳಿಗೆ ಹಿಡ್ಕೊಳಕ್ಕಾಗಲ್ವಲ್ಲ ಬಾಯಿಂದ ಕಚ್ಕೊಂಡು ತಗೊಂಡೆ ತಗೊಂಡೆ ಬಾಯಿಂದ ಕಚ್ಕೊಂಡು ಒಬ್ಬೊಬ್ಬರಿಗೆ ಮುಂದಿನ ಬಿಳಿ ನಾಯಿನ ಹಿಂದಿನ ನಾಯಿ ಆ ಹಿಂದಿನ ನಾಯಿ ಬಾಲವನ್ನ ಅದ್ರ ಹಿಂದಿನ ನಾಯಿ ಬಾಲ ಮುಂದಿನ ನಾಯಿಯ ಬಾಲವನ್ನ ಹಿಂದಿನ ನಾಯಿ ಬಾಯಿಂದ ಕಚ್ಕೊಂಡು ಎಲ್ಲ ಸುತ್ಕೊಂಡು ಹೀಗೆ ಸುಪ್ತವಂತಹ ಒಂದ್ ರೌಂಡ್ ಹೊಡೆದ್ಬಿಟ್ಟು ಪರಿಭ್ರಮಣಂಕೃತವಂತಹ ಇತ್ಯರ್ಥಃ ಒಂದ್ ರೌಂಡ್ ಅನ್ನು ಹೊಡೆದ್ಬಿಟ್ಟು ಇವನತ್ರ ಬಂದು ಕೂತ್ಕೊಂಡ್ರು ಏವಂ ಸಂಸಪ್ತಿ ಸಮುಪವಿಶ್ಯ ಉಪವಿಷ್ಟಾಸಂತಹ ಹಿಂಚಕ್ರು ಹಿಂಕಾರಂಕೃತವಂತಹ ಎಲ್ಲೂ ಹಿಂಕಾರ ಮಾಡ್ತಾರೆ ಈ ಸೋಮಯಾಗದಲ್ಲೂ ಕೂಡ ಆ 16 ಜನ ಕೂಡ ಹೀಗೆ ಬಂದ್ಬಿಟ್ಟು ಉದ್ಘಾಟಗಳು ಹಿಮ್ಮ ಗಾನ ಮಾಡ್ತಾರೆ ಈ ಯಾವ ರೀತಿ ಸೋಮಯಾಗದಲ್ಲಿ ಉದ್ಘಾತ ಪುರುಷರು ಸುತ್ಕೊಂಡು ಬಂದ್ಬಿಟ್ಟು ಆಹ್ವನಿ ಹೋಗಿ ರೌಂಡ್ ಹೊಂದ್ಕೊಂಡು ಬಂದ್ಬಿಟ್ಟು ಆ ಮಾರ್ಜಾಲಿಗೆ ಬಂದ್ ಕೂತ್ಕೊಳ್ತಾರೆ
ಅಲ್ಲಿ ಕೂತ್ಕೊಂಡು ಹಿಂಕಾರವನ್ನು ಹೇಗೆ ಮಾಡ್ತಾರೋ ಅದೇ ರೀತಿ ಇವರು ಕೂಡ ಈ ನಾಯಿಗಳು ಕೂಡ ಬಂದು ಹಿಂಕಾರವನ್ನು ಮಾಡಿದ್ರು. ಹಿಂಕಾರ ಮಾಡಿದ್ಮೇಲೆ ಇದೇ ಗಾನ. ಓಂ ಮದಾಮೋಂ ಪಿಬಾಮೋಂ ದೇವೋ ವರ್ಣ ಪ್ರಜಾಪತಿ ಸವಿತಾ ಓಂ ಮದಾಮೋಂ ಪಿಬಾಮೋಂ ದೇವೋ ವರ್ಣ ಪ್ರಜಾಪತಿ ಸವಿತಾ ಅನ್ನಮಿಹ ಆಹರತ್ ಅನ್ನಪತೆ ಅನ್ನಮಿಹಾಹರ ಆಹರೋಂ ಓಂ ಮದಾಮೋಂ ಪಿಬಾಮೋಂ ದೇವೋ ವರ್ಣ ಪ್ರಜಾಪತಿ ಸವಿತಾ ಅನ್ನಮಿಹಾಹರತ್ ಅನ್ನಪತೆ ಅನ್ನಮಿಹಾಹರ ಆಹರೋಮಿತಿ. ಓಂ ಮದಾಮ ಓಂ ಪಿಬಾಮ ಓಂ ದೇವಃ ವರುಣಃ ಪ್ರಜಾಪತಿಃ ಸವಿತಾ ಅನ್ನಂ ಇಹ ಆಹರತ್ ಅನ್ನಪತೆ ಅನ್ನಂ ಇಹ ಆಹರ ಆಹರ. ಓಂ ಕೊನೆಗೂ ಓಂ, ಆರಂಭದಲ್ಲೂ ಓಂ. ಇದು ಗಾನ. ಇದು ನಾವು ದಂಡಾಯಮಾನ ಓದ್ತೀವಿ, ಸಾಮವೇದಿಗಳು ಇದನ್ನು ಗಾನ ಮಾಡ್ತಾರೆ. ಗಾನ ಮಾಡುವ ಮಂತ್ರ ಇದು. ನಮ್ಗೆ ಗಾನ ಮಾಡೋ ಬರೋದು ಇಲ್ಲ, ನಮ್ಗೆ ಕಂಠವೂ ಇಲ್ಲ, ಅದು ನಮ್ಗೆ ಇದು ಸ್ವರೂಪ ಗೊತ್ತಿಲ್ಲ. ನಿಮ್ಮ ಇವನು ಕೃಷ್ಣ ಕರ್ಕೊಂಬಂದು ಇವನು ಚೆನ್ನಾಗಿದ್ದಾನೆ, ಅವ್ನು ಕರ್ಕೊಂಡ್ ಕೃಷ್ಣ ಹೇಳಿದ್ರೆ ಹೊಸಾದ ಗಾನ ಮಾಡ್ತಾನೆ ಮಂತ್ರನ. ಇಲ್ಲಿ ಮೂರು 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 ಅಂತ ಇದೆಯಲ್ಲ, ಅದೆಲ್ಲ ಆರೋಹ ಅವರೋಹ ಎರಡು ಇದೆಯಲ್ಲ. ಅವರೋಹ ಮಾಡಿದ್ರೆ ಆರೋಹ ಮಾಡ್ತಾರೆ, ಆವಾಗ ಅಷ್ಟು ಇದು ಮಾಡಿ ಎಳಿತಾ ಇದು ಮಾಡ್ತಾರೆ. ಮಧ್ಯ ಇದೆಲ್ಲ ಸ್ವಭಾಗಗಳು ಸೇರಿಸ್ಕೊತಾರೆ. ಸ್ವಭಾಗ ಬಿಟ್ಬಿಟ್ಟಿದೆ ಇದು. ಸ್ವಭಾಗ ಅವ್ವ ಅಮ್ಮ ಸೇರ್ಕೊಂತಾರೆ. ನಾವು ಇಲ್ಲಿ ಮಂತ್ರಾರ್ಥ ಇಷ್ಟ. ನಾವು ಅದಾಮ ತಿನ್ನುವಂತಾಗೋಣ, ಪಿಬಾಮ ಎಲ್ಲಾ ಪಾನೀಯವನ್ನು ಕೊಡುವಂತ ಆಗೋಣ. ಎಳ್ನೀರಾಗ್ಬೋದು, ಜ್ಯೂಸ್ ಆಗ್ಬೋದು, ಇನ್ನೇನೇ ಫ್ರೂಟ್ಸ್ ಏನೇನೇ ಆಗ್ಬೋದು, ಎಲ್ಲಾ ತರಹ ಪಾನೀಯೂ ನಮ್ಗೆ ಸಿಗುವಂತಾಗಲಿ, ಎಲ್ಲಾ ತರಹ ಅನ್ನವೂ ಸಿಗುವಂತಾಗಲಿ. ದೇವನು ವರುಣನು ಪ್ರಜಾಪತಿಯು ಸವಿತು ಎಲ್ಲರೂ ದೇವತೆಗಳೇ. ವರುಣನು ಸವಿತು ಪ್ರಜಾಪತಿಯಾದ ದೇವನು ನಮಗೆ ಅನ್ನವನ್ನು ತಂದು ಕೊಡಲಿ. ತಂದು ಕೊಟ್ಟೇ ಬಿಟ್ಟ, ಆಹಾರ ತಂದು ಕೊಟ್ಬಿಟ್ಟ. ಅಷ್ಟು ಬೇಗ ಹೇ ಅನ್ನಪದೇ, ಅನ್ನ ಕೊಡಿನಾಗತಕ್ಕಂಥ ಸವಿತೃ ದೇವನೇ, ಅನ್ನಮಾಹಾರ ಅನ್ನಮಾಹಾರ, ಅನ್ನ ತಂದ್ಕೊಡಪ್ಪ ಅನ್ನ ತಂದ್ಕೊಡಪ್ಪ ಅಂತ ಹೇಳಿ ವೀಪ್ಸಾ ಹಾಜರಾರ್ಥ. ಅನ್ನ ಬೇಕಪ್ಪ, ಅನ್ನ ಇಲ್ಲದೆ ನಾವು ಬದುಕಕ್ಕೆ ಆಗಲ್ಲ, ಅನ್ನ ಬೇಕು ಅನ್ನ ಬೇಕು ಅನ್ನ ಬೇಕು ಅಂತ ಹೇಳಿ ದೇವತೆಗಳನ್ನು ಕುರಿತು ಬಿಳಿ ನಾಯಿ ಮತ್ತು ಚಿಕ್ಕ ನಾಯಿ ಎಲ್ಲ ಗಾನ ಮಾಡುದು. ಇದು ಕೇಳ್ಕೊಸ್ಕೊತಾ ಇದ್ದಾನೆ. ಯಾರ ಗಾವ ಮೈತ್ರಯ್ಯ ಪಕ್ಕ ಕೂತಿದ್ದಾನೆ. ಇವ್ರು ಗಾನ ಮಾಡ್ತಾ ಇದ್ದಾರೆ. ಆಶ್ಚರ್ಯ, ನಾಯಿಗೆ ಗಾನ ಮಾಡ್ತಿದಾರಲ್ಲ, ಇದೆಂತ ಇದು ಹೋಗ್ತಾರಲ್ಲ ಅದೇ ಗಾನ. ಓಂ ಅದಾಮ ಓಂ ಪಿಬಾಮ ಓಂ ದೇವ ಜ್ಯೋತನಾಥ್. ಓಂ ಅನ್ನೋದು ಮಂಗಳಾರ್ಥಕವಾಗಿ ಹೇಳುವಂತಹ ಪದ, ಮಂಗಳ ಸೂಚಕವಾದ ಪದ. ನಾವು ಸ್ವಾಮಿ ತಿನ್ನುವಂತಾಗಲಿ, ಕುಡಿಯುವಂತಾಗಲಿ, ದೇವನು ಜ್ಯೋತನ ಬೆಳಗುವನಾದ್ರಿಂದ ಎಲ್ಲವನ್ನೂ ತೋರಿಸಿ, ಎಲ್ಲ ಅನ್ನ ಇದೆ, ಹೇಗಿದೆ ಅನ್ನ, ಎಲ್ಲವನ್ನೂ ತಂದುಕೊಡುವನು ತೋರಿಸುವನು. ವರುಣ ವರುಷಣಾ ಜಗತಃ. ಇವನಿಗೆ ಆದಿತ್ಯನಿಗೆ ವರುಣ ಅಂತ ಹೆಸರು. ಯಾಕೆಂದ್ರೆ ಜಗತಃ ಜಗತ್ತಿಗೆ ಅನ್ನ ಮಳೆಯನ್ನು ಸುರಿಸ್ತಾನೆ. ಹೀಗೆ ವರುಷಣಾದ್ ವರುಣ ಅಂತ ಮಾಡಿದ್ದಾರೆ. ವರುಷ ಇತಿ ಮಳೆಯನ್ನು ಸುರಿಸುತ್ತಾನೆ. ಆದ್ರಿಂದ ಆದಿತ್ಯನಿಗೆ ವರುಣ ಅಂತ ಹೆಸರು. ಇಮಮ್ಮೇ ವರುಣ ಶ್ರುಧೀಹವ ಬಜ್ಜಾಚ ಮೃಳಯ. ಏನರ್ಥ? ಇಮಮ್ಮೇ ವರುಣ ಶ್ರುಧೀಹವಂ. ಮೇ ಹವಂ ಅಂದ್ರೆ ಆಮೇಲೆ ಅರ್ಥ ಹೇಳೋ. ಈ ನಮ್ಮ ಸ್ತೋತ್ರವನ್ನು ಕೇಳುವನಾಗೋ. ಹವಮನ ಸ್ತೋತ್ರವನ್ನು ಶ್ರುಧಿ ಕೇಳುವನಾಗೋ. ಹೇ ವರುಣನೇ, ನನ್ನ ಈ ಸ್ತೋತ್ರ ಕೇಳುವನಾಗೋ. ಅಜ್ಜಾಚ ಮೃಳಯ, ಇವತ್ತು ನಮ್ಮನ್ನು ಕಾಪಾಡುವನಾಗೋ. ಯಾಕೆ ತ್ವಾಂ ಅವಶ್ಯೋ ಅವಶ್ಯನೇನೋ ಎಂಬುದಾಗಿ ಬೇಡ್ಕೊತೀನಿ. ಪ್ರಜಾಪತಿ ಪಾಲನಾ ಪ್ರಜಾನಾಂ, ಪ್ರಜೆಗಳನ್ನೆಲ್ಲ ಕಾಪಾಡುವನಾದ್ರಿಂದ ಅವನಿಗೆ ಪ್ರಜಾಪತಿ ಪ್ರಜಾಪತಿ ಅಂತ ಹೆಸರು. ಅವನಿಗೆ ಸವಿತಾ ಪ್ರಸವಿತೃತ್ವ ಸಮಸ್ಯ, ಅವನಿಗೆ ಸವಿತಾ ಅಂತ ಹೆಸರು. ಸವಿತಾ ಪ್ರಸವಿತಾ, ಎಲ್ಲವನ್ನು ಹರಿಯುವನು, ಉಂಟು ಮಾಡುವನು. ಎಲ್ಲ ತರಹ ಭಕ್ಷ್ಯ ಭೋಜ್ಯಗಳು, ಅನ್ನಪಾನೀಯಗಳು, ತರಕಾರಿಗಳು, ಹಣ್ಣು ಹಂಪಲುಗಳು, ಧಾನ್ಯಗಳು ಎಲ್ಲವನ್ನೂ ಉಂಟು ಮಾಡುವುದು ಅವನೇ. ಸವಿತಾ ಪ್ರಸವಿತಾ.
ಶೂನ್ಯ ಪ್ರಾಣಿಗಳ ವಿಮೋಚನೆಯೇ. ಆದಿತ್ಯ ಉಚ್ಯತೆ ಏತಿ ಪರ್ಯಾಯಿ. ವರುಣ, ಪ್ರಜಾಪತಿ, ಸವಿತಾ ಅಂತ ಈ ಪರ್ಯಾಯ ಪದಗಳಿಂದ ಆದಿತ್ಯನನ್ನೇ ಹೇಳ್ತಾ ಇದೆ. ಆದಿತ್ಯನೇ ಇದಕ್ಕೆ ಮಂತ್ರಕ್ಕೆ ದೇವತೆ. ಆದಿತ್ಯನ್ನೇ ವಿಷಯ ಮಾಡ್ಕೊಂಡು ಕಲಿತಾ ಇರೋದು. ಸಹ ಏವಂ ಭೂತಃ ಆದಿತ್ಯ ಅನ್ನಮಸ್ಮಭ್ಯಂ ಯಹ ಆಹರತ್ ಆಹರತು. ಆ ಸವಿತ ದೇವತೆಯು ನಮಗೆ ಅನ್ನವನ್ನು ತಂದು ಕೊಡಲಿ. ಚತುರ್ವಿಧವಾದ ಅನ್ನ. ಚತುರ್ವಿಧ ಅನ್ನ ಯಾವುದು? ಭಕ್ಷ್ಯ, ಭೋಜ್ಯ, ಚೋಷ್ಯ, ಲೇಖ್ಯ. ಈ ಚತುರ್ಪ್ರಕಾರವಾದ ಅನ್ನವನ್ನ ನಮಗೆ ಈ ಪ್ರಜಾಪತಿಯು ಅನ್ನವು ಸವಿತ ದೇವತೆಯು ತಂದು ಕೊಡಲಿ ಅಂತ. ಏವಂ ಹಿಂಗ್ ಕೃತ್ವಾ ಪುನರಪ್ಯೂಚು. ಅವರೆಲ್ಲರೂ ಬಂದ್ಬಿಟ್ಟು ಹಿಂಕಾರ ಮಾಡ್ಬಿಟ್ಟು ಮತ್ತೆ ಅವ್ರು ಹೇಳಿದ್ರು. ಎಲ್ಲ ಸುತ್ತಮನ್ನು ಕೂತು ಹೆಮ್ ಅಂತ ಮಾಡ್ಬಿಟ್ಟು ಓಂ ಪ್ರಭವಾಜ ವಿದ್ಯೋ ಹೋತ್ರ ಹೇಳ್ತಾರಲ್ಲ, ಅದೇ ಉದ್ಘಾಸರು ಕೂಡ ಈ ಇದನ್ನ ಮಾಡ್ದ. ಸತ್ವಂ ಹೇ ಅನ್ನಪತೇ, ಆ ರೀತಿಯಾಗಿರುವಂತಹ ನೀನು ಇಲ್ಲಿ ಅನ್ನಪತಿಯೇ, ಮಳೆಗರಿಯುವನು ಮತ್ತು ಪ್ರಜೆಗಳನ್ನು ಕಾಪಾಡುವನು ಎಲ್ಲವನ್ನು ಉಂಟು ಮಾಡುವ ಆತನಾಗಿರ್ತಕ್ಕಂತಹ ಸವಿತದೇವನೇ, ಆಯ್ತಿದೇವನೇ ಆ ನೀನು ಅನ್ನಪತಿಯಾಗಿದ್ಯಾ. ನಮಗೆ ಸಹಿ ಸರ್ವಸ್ಯ ಅನ್ನಸ್ಯ ಪ್ರಸವಿತತ್ವಾತ್ ಪತಿ. ಅವನಲ್ವೇ ಎಲ್ಲಾ ಅನ್ನವನ್ನು ಉಂಟು ಮಾಡುವಾತನೋ, ಆದ್ರಿಂದ ಅವನು ಪತಿ ಪತಿ ಎನಿಸ್ಕೊಂಡ. ನಹಿ ತತ್ಪಾಕೇನ ವಿನಾ ಪ್ರಸೂತಮನ್ನಂ ಅಣುಮಾತ್ರಮಪಿ ಜಾಯತೆ ಪ್ರಾಣಿನಾಂ. ಅವನ ಸೂರ್ಯನ ಕಿರಣಗಳಿಂದ ರಶ್ಮಿಗಳಿಂದ ಪಾಕವಾಗದೆ ಹೋದ್ರೆ ಅಣುಮಾತ್ರದ ಅನ್ನವೂ ಕೂಡ ಇಲ್ಲಿ ಉಂಟಾಗೋದಿಲ್ಲ. ಯಾವುದೇ ಭತ್ತ, ರಾಗಿ, ಜೋಳ, ಗೋಧಿ, ಕಡ್ಲೆ, ಹೆಸರು, ತೊಗರಿ, ಏನೇನೇನೇನು ಧಾನ್ಯ ಇದೆಯೋ, ಏನೇನು ಹಣ್ಣು ಹಂಪಲು ಸರ್ಕಾರ ಇದೆಯೋ, ಸೂರ್ಯರಶ್ಮಿಯಿಂದ ಬಂದು ಅದು ಪಾಕವಾಗಿ ಅದು ರಸೋಪೇತವಾಗಿ ಬಲ್ತು ಇದಾಗಬೇಕು ರೈತ, ಅವಾಗ ಅನ್ನ ಉಂಟಾಗುತ್ತೆ. ಇಲ್ಲದೆ ಹೋದ್ರೆ ಈ ಇದಿಲ್ಲ, ನಾರ್ತ್ ಪೋಲ್ ಸೌತ್ ಪೋಲ್ ಅಲ್ಲಿ ಬರೀ ಹಿಮ, ಅಲ್ಲಿ ಏನು ಬೆಳೆಯೋದೇ ಇಲ್ಲ, ಹಿಮಾಚ್ಛಾದಿತ ಎಂಥದ್ದು ಜಾಗ. ಆ ರೀತಿ ಆಗ್ಬಿಡುತ್ತೆ. ತತ್ ಪಾಕೇನ ವಿನ, ಸೂರ್ಯನು ಪಾಕ ಮಾಡದೆ ಹೋದ್ರೆ ಉಂಟಾದ ಅನ್ನ ಒಂದು ಕೂಡ ಪ್ರಾಣ ಇದಾಗೋದೇ ಇಲ್ಲ. ಅಥೋ ಅನ್ನಪತಿ ಅಗ್ಗಿರನ್ನ ಅದೋನ್ನಪತಿ ಅನ್ನಾದ್ಯಮಸ್ತಿನಿ ಯಜ್ಞೇ ಯಜಮಾನಾಯ ದದಾತು ಸ್ವಾಹ. ಸೋಮೋ ರಾಜಾ ರಾಜಪತಿ ಆಜ್ಯಮಸ್ತಿನಿ ಯಜ್ಞೇ ಯಜಮಾನಾಯ ದದಾತು ಸ್ವಾಹ. ಸವಿತ ಸಮ್ರಾಟ್ಪತಿ ಸಾಮ್ರಾಜ್ಯಮಸ್ತಿನಿ ಯಜ್ಞೇ ಯಜಮಾನಾಯ ದದಾತು ಸ್ವಾಹ. ಹೇಳ್ಬೇಕಾಗಿಲ್ಲ. ಅನ್ನಪತಿಯೇ ಅನ್ನಂ ಅಸ್ಮಭ್ಯಂ ಆಹಾರ ಆಹಾರ. ಅನ್ನಪತಿಯೇ ಅನ್ನ ತಂದ್ಕೊಡೋ, ಅನ್ನ ತಂದ್ಕೊಡಪ್ಪ, ಅನ್ನ ಬೇಕಪ್ಪ, ಅನ್ನ ಬೇಕು, ಅನ್ನ ಕೊಡು, ಅನ್ನ ಕೊಡು ಅಂತ. ಇತಿ ಅಭ್ಯಾಸ ಆದರಾರ್ಥ. ಓಂ ಇತಿ ಅಭ್ಯಾಸ. ಆಹಾರ ಆಹಾರ ಅಂತ 2 ಸಲ ಹೇಳಿದ್ದು ಅದು ಪ್ರೀತಿ ತೋರ್ಸಕ್ಕೆ. ಕೊಡು ಕೊಡು ಮಹಾರಾಯ, ಕೊಡು, ಅನ್ನ ಕೊಡು, ಅನ್ನ ಕೊಡು ಅಂತ ಹೇಳಿ ಪ್ರೀತಿ ಗೌರವ ತೋರ್ಸಕ್ಕೆ. ಓಂ ಅನ್ನೋದು ಹಾಗೆ, ಕೊಡಪ್ಪ ಅಂತ ಮಂಗಳ ಸೂಚಕ. ಓಂಕಾರ ಮಂಗಳ ಸೂಚಕ. ಆಹಾರ ಆಹಾರ ವೀಪ್ಸ ಕೊಡು, ಪ್ರೀತಿ ತೋರ್ಸೋಕೆ, ಆದರ ತೋರ್ಸೋಕೆ. ಅನ್ನ ಬೇಕೇ ಬೇಕು. ವಿತೌಟ್ ಅನ್ನ, ವಿತೌಟ್ ರೈಸ್ ಯು ಕಾಂಟ್ ಲಿವ್. ನಮ್ ಬದುಕೋಕ್ ಆಗೋದೇ ಇಲ್ಲ. ಅನ್ನ ಇದೆ ಅಂದ್ರೆ ನಮ್ ಬದುಕೋಕ್ ಆಗಲ್ಲ. ಮಸ್ಟ್ ಗೀವ್, ಕೊಡ್ಲೇಬೇಕು ಅಂತ ಅನ್ನ ಕೊಡ್ಬೇಕು. ಇಂಗ್ಲೀಷಲ್ಲೂ ಹೇಳ್ಬಿಟ್ಟು ಆಯ್ತಪ್ಪ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆ ಸವಿತ ದೇವತೆ ಸಮೃದ್ಧ ಅನ್ನ ಕೊಟ್ಬಿಟ್ಟ ಎಂಬಲ್ಲಿಗೆ ಪ್ರಥಮ ಖಂಡ. ಈ 12ನೇ ಖಂಡ ಮುಗೀತು. ಭಕ್ತಿ ವಿಷಯ ಉಪಾಸನಂ ಸಾಮಾವಯವ ಸಂಬದ್ಧಂ ಇತ್ಯತಃ ಸಾಮಾವಯವಾಂತರ ಸ್ತೋಭಾಕ್ಷರ ವಿಷಯಾನುಪಾಸನಾಂತರಾಣಿ ಸಮ್ಮತಾನಿ ಉಪದಿಶ್ಯಂತೆ. ಅನಂತರಂ ತೇಷಾಂ ಸಾಮಾವಯವ ಸಂಬಂಧತ್ವ ವಿಶೇಷಾತ್. ಸಾಮಾವಯವಾನ್ ಅಲ್ಲಿ 14 ಸ್ತೋಭಾಕ್ಷರ ಇದೆ ಸಾಮವೇದದಲ್ಲಿ. ಹಾವು, ಹುಮ್ಮ, ಔಹೋಯ್, ಹಾಯ್, ಈಂ ಇತ್ಯಾದಿ
ಒಟ್ಟು 14 ಶೋಭಾಕ್ಷರ ಇದೆ. ಊ ಊ ಏ ಔಹೋಯ್ ಇದು ಅನ್ನಂ ಯಾ ಅಂತ ಒಟ್ಟು 14 ಇದೆ ಅಂತ ಹೇಳಿದ್ದಾರೆ. ಆ 14 ಸ್ತೋಭಾಕ್ಷರ ಇದೆಯಲ್ಲ, ಸ್ತೋಭಾಕ್ಷರ ಅಂದ್ರೆ ಅದಕ್ಕೆ ವಿಶೇಷವಾದ ಅರ್ಥ ಏನೂ ಇಲ್ಲ. ಅದು ಹೇಗೆ ಸಂಗೀತದಲ್ಲಿ ಇದು ಸ್ವರ ಹಾಕ್ತಾರೋ, ಸಾಹಿತ್ಯ ಮಧ್ಯೆ ಸ್ವರ ಹಾಕ್ತಾರೋ, ಆ ಸ್ವರಕ್ಕೆ ಆ ಸರಿಗಮ ಪದನಿ ಅದಕ್ಕೆ ವಿಶೇಷ ಅರ್ಥ ಇಲ್ಲ. ಸಾಹಿತ್ಯಕ್ಕೆ ಅರ್ಥ ಇರುತ್ತೆ, ಸರಿಗಮ ಪದನಿಗೆ ಅರ್ಥ ಇರಲ್ಲ. ಅದೇ ರೀತಿ ಈ ಸ್ತೋಭಾಕ್ಷರಕ್ಕೆ ವಿಶೇಷ ಅರ್ಥ ಇಲ್ಲ, ಋಕ್ಕಿಗೆ ಅರ್ಥ ಇರುತ್ತೆ. ಆ ಋಕ್ಕಿಗೆ ಮೆರುಕು ಕೊಡೋದಕ್ಕೆ ಸ್ತೋಭಾಕ್ಷರ ಹಾಕೊಳ್ತಾರೆ. ಈಗ ಭಕ್ತಿ ವಿಷಯದ್ದಾದ ಸಾಮೋಪಾಸನೆ ಇದೆಯಲ್ಲ, ಭಕ್ತಿ ವಿಷಯವಾದ ಉಪಾಸನೆಯಾದ ಸಾಮದ ಅವಯವದ ಉಪಾಸನೆ ಇದೆಯಲ್ಲ, ಇದೇ ಭಕ್ತಿ. 14 ಭಕ್ತಿ ಅದು ಸಾಮದ ಅವಯವಾಗಿ ಸಂಬದ್ಧವಾಗಿರ್ತಕ್ಕದ್ದು. ಅದು ಸಾಮಾವಯವ ಅನಂತರ ಸ್ತೋಭಾಕ್ಷರ ವಿಷಯಣೆ, ಸಾಮದ ಅವಯವಾಗಿರುವ ಸ್ತೋಭಾಕ್ಷರವನ್ನು ವಿಷಯ ಮಾಡಿಕೊಂಡ ಬೇರನ್ನು ಉಪಾಸನೆಯನ್ನ ಹೇಳ್ಬೇಕು. ಆ ಸಂಹತಾನಿ ಪರಿಷತ್ತೆ ಒಟ್ಟಾಗಿ ಆ 14 ಸ್ತೋಭಾಕ್ಷರಕ್ಕೂ ಸೇರಿಸಿ ಏನೇನು ಭಾವನೆ ಮಾಡ್ಬೇಕು ಅಂತ ಅಂದ್ರೆ, ಈ ಹಾವು ಅಂತ ಅದಕ್ಕೆ ಈ ಲೋಕ ಅಂತ ಭಾವನೆ ಮಾಡು, ಹಾ ಅಂತಂದ್ರೆ ಅದು ವಾಯುನ್ ಭಾವನೆ ಮಾಡು, ಈ ಅಂದ್ರೆ ಚಂದಾನ್ ಭಾವನೆ ಮಾಡು, ಹಾವು ಹಾಯಿಕಾರ ಚಂದಾನ್ ಅಥ ಅಥ ಅಂದ್ರೆ ಚಂದಾನ್ ಭಾವನೆ ಮಾಡು, ಇಹ ಬಂದ ಆತ್ಮ, ಈ ಕಾರ ಅಗ್ನಿ ಎಂದು ಹೀಗೆ ಹೇಳ್ಕೊಂಡು ಹೋಗುತ್ತೆ. ಆ ರೀತಿ ಸಮ್ಮತವಾಗಿ 14 ಸ್ತೋಭಾಕ್ಷರವನ್ನು ಕೂಡಿಸ್ಕೊಂಡು ಹೀಗೆ ಉಪಾಸನೆ ಹೇಳಬೇಕು ಅಂತ ಮುಂದಿನ ಖಂಡ ಹೊರಟಿದೆ. ಯಾಕೆಂದ್ರೆ ಅವುಗಳು ಸಾಮದ ಅವಯವಕ್ಕೆ ಸಂಬಂಧತ್ವ ಅವಿಶೇಷ, ಸಂಬಂಧಪಟ್ಕೊಂಡಿದೆಯೋ ಸಮಾನವಾಗಿದೆ. ಸಾಮೋಪಾಸನೆ ಹೇಗೆ ಉಜ್ಜೀತೋಪಾಸನೆ ಸಾಮೋಪಾಸನೆಯೋ ಅದಕ್ಕೆ ಸಂಬಂಧಪಟ್ಟ ಸ್ತೋಭಾಕ್ಷರೋಪಾಸನೆಯನ್ನು ಹೇಳ್ತೀನಿ. ಅದನ್ನ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಸ್ತೋಭಾಕ್ಷರೋಪಾಸನೆ ಹೇಳೋಕೋಸ್ಕರ ಪಿಟಿಗೆ ಹಾಕೊಳ್ತಾ ಇದ್ದಾರೆ ಭಾಷಿಕ. ನಾಳೆ ಹೇಳ ಮುಂದಕ್ಕೆ. ಓಂ ಆಪ್ಯಾಯ ಅನಿರಾಕರಣಂ ಮೇ ಅಸ್ತೋ ಸದಾ ಓಂ ಶಾಂತಿ ಶಾಂತಿ ಶಾಂತಿ.